ನಾಳೆ ಕಲಬುರಗಿ ನಗರಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಆಗಮಿಸುತ್ತಿದ್ದಾರೆ. ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ನಾಳೆ ಸಚಿವರು ಕರೆದ ಕಾರ್ಮಿಕರ ಸಂಘಟನೆಗಳ ಸಭೆಯಲ್ಲಿ ತಕ್ಷಣ ಕ್ರಮ ನಿರ್ಧಾರ ಕೈಗೊಳ್ಳಲು ಸಚಿವರಿಗೆ ಆಗ್ರಹಪಡಿಸುತ್ತೇವೆ ಎಂದು ಕೇಂದ್ರ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶೈಕ್ಷಣಿಕ ಕಡಿತದ ಆದೇಶ ರದ್ದುಪಡಿಸಬೇಕು, ಸ್ಥಗಿತಗೊಂಡ ಪಿಂಚಣಿ ಬಾಕಿ ಸಹಿತ ಪ್ರಸ್ತುತ ಮ್ಯಾನ್ಯುವಲ್ ಅರ್ಜಿ ಪಡೆದು ಹಣ ಬಿಡುಗಡೆ ಮಾಡಬೇಕು. ನಗರದಲ್ಲಿ ನಡೆದ ಜೋಡಿ ಕೊಲೆ ಪ್ರಕರಣದಲ್ಲಿ ಕುಟುಂಬಗಳಿಗೆ ತಕ್ಷಣ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ಕಾರ್ಡ್ ನವೀಕರಣದ ಅವಧಿ ಮೊದಲಿನ ಹಾಗೆ 3 ವರ್ಷಕ್ಕೆ ನಿಗದಿಪಡಿಸಬೇಕು. ಮಂಡಳಿ ಪುನರ್ರಚಿಸಬೇಕು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಬ್ಬ ಸದಸ್ಯರನ್ನು ಪರಿಗಣಿಸಬೇಕು. ಹೊಸ ತಂತ್ರಾಂಶದ ತಾಂತ್ರಿಕ ತೊಂದರೆಗಳನ್ನು ಈ ಕೂಡಲೇ ಸರಿಪಡಿಸಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಮಿಕರಿಗಾಗಿ ಸಮುದಾಯ ಭವನ ನಿರ್ಮಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಚಿವರಲ್ಲಿ ಮನವಿ ಮಾಡಲಾಗುವುದು ಎಂದರು. ನಮ್ಮ ಕಲಬುರಗಿಗೆ ಸಂಬಂಧಪಟ್ಟಂಗ ಮತ್ತು ರಾಜ್ಯ ಮಟ್ಟಕ್ಕೆ ಸಂಬಂಧಪಟ್ಟಂಗ ಕೆಲವು ವಿಷಯಗಳನ್ನು ಮಾತಾಡ್ತಾ ಇದ್ದೀವಿ. ಈ ಮಾಧ್ಯಮದ ಮೂಲಕ ಈ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ನಾಳೆ ಬರ್ತಾ ಇದ್ದಾರೆ, ಕಲಬುರಗಿಗೆ ಬರ್ತಾ ಇದ್ದಾರೆ. ಅವರ ಇಲಾಖೆಗೆ, ಕಾರ್ಮಿಕ ಇಲಾಖೆಗೆ ಪರಿಶೀಲನಾ ಸಭೆಗೆ ಬರ್ತಾ ಇದ್ದಾರೆ ಮತ್ತು ಮೀಟಿಂಗ್ ಕೂಡ ಕರೆದಿದ್ದಾರೆ. ಕಾರ್ಮಿಕ ಸಂಘಟನೆಗಳ ಮೀಟಿಂಗು, ಬಿಲ್ಡರ್ಸ್ ಮೀಟಿಂಗು ಮತ್ತು ಅಧಿಕಾರಿಗಳ ಮೀಟಿಂಗು ಎಲ್ಲ ಮೀಟಿಂಗ್ ಅನ್ನೋದು ನಾಳೆ ಕರೆದಿದ್ದಾರೆ. ಅವರು ಕರೆದಿರುವಂಥ ಮೀಟಿಂಗ್ಗೆ ನಾವು ಹೋಗಿ ಚರ್ಚೆ ಮಾಡಿ ಮನವಿ ಪತ್ರ ಕೊಡ್ತಾಯಿದ್ದೀವಿ. ಈಗಾಗಲೇ ಈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಬಂತು. 1 ವರ್ಷ ಆದಮೇಲೆ ನಾವು ಕಟ್ಟಡ ಕಾರ್ಮಿಕರ ಸಂಘಟನೆ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಕಟ್ಟಡ ಕಾರ್ಮಿಕರ ಪರವಾಗಿ ಇವತ್ತೇವು ಯಾವ ಉದ್ದೇಶದ ಈ ಮಂಡಳಿಯನ್ನು ರಚನೆ ಮಾಡಿದರು, 1996ರ ಕಾಯ್ದೆ 2006ರಲ್ಲಿ ಮಂಡಳಿ ರಚನೆ ಆಯಿತು. ಸುಮಾರು ಈ ರಾಜ್ಯದಲ್ಲಿ 3,75,000 ಜನ, ಈ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 3,75,000 ಜನ ಕಟ್ಟಡ ಕಾರ್ಮಿಕರು ಹೆಸರು ನೋಂದಣಿ ಮಾಡಿಕೊಂಡು ಕಾರ್ಡ್ ಪಡ್ಕೊಂಡಿದ್ದಾರೆ. ಇವತ್ತು ಅನೇಕ ಸೌಲಭ್ಯಗಳು, ಅವ್ರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಆಗಿರ್ಬೋದು, 60 ವರ್ಷ ಆದಮೇಲೆ ಪೆನ್ಷನ್ ಆಗಿರ್ಬೋದು, ಇವು ಎಲ್ಲನೂ ಮತ್ತು ಅವರಿಗೆ ಆರೋಗ್ಯ ಪರಿಹಾರ ಆಗಿರ್ಬೋದು, ಮನೆ ಪರಿಹಾರ ಆಗಿರ್ಬೋದು, ಎಲ್ಲನೂ ಕೊಡಬೇಕು ಅಂಥೇಳಿ ಮಂಡಳಿ ಅನ್ನೋದು ಇದು ಮಾಡಿತ್ತು. ಈ ಮಂಡಳಿ ಘೋಷಣೆಯಂತೆ ಇವತ್ತು ಬೇರೆ ಬೇರೆ ಸರ್ಕಾರ ಇದ್ದಾಗ ಮಂಡಳಿಗಳನ್ನು ಮಾಡಿದರು. ಇವತ್ತು ಈ ಸರ್ಕಾರ ಮಂಡಳಿ ಕೂಡ ಏನದಂದ್ರೆ ರಚನೆ ಮಾಡಿಲ್ಲ. ಏಕಪಕ್ಷೀಯವಾಗಿ ಸಂತೋಷ್ ಲಾಡ್ ಸಾಹೇಬ್ರೆ ಅವರೇ ಏನದ ನಿರ್ಧಾರ ತಗೋತಾರೆ. ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾರೆ. ಮಂಡಳಿಯಲ್ಲಿ ಮೀಟಿಂಗ್ ಆಗಬೇಕು, ವಿಕಾಸೌಧದಲ್ಲಿ ಮೀಟಿಂಗ್ ಆಗಬೇಕು. ಆದರೆ ಮಂಡಳಿ ಸಭೆ ಏನದಂದ್ರೆ ಆ ಅಧಿಕಾರಿಗಳನ್ನು ಕರೆದು ಮನೆಯಲ್ಲೇ ಮಾಡ್ತಾರೆ. ಮತ್ತು ಇವತ್ತು ಸಾಕಷ್ಟು ನಾವು ಕಾರ್ಮಿಕರಿಗೆ ಏನು ಬೇಕು ಮಂಡಳಿ ನಿಯಮದ ಪ್ರಕಾರ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಬೇಕು. 2 ವರ್ಷದಿಂದ ಸುಮಾರು ಈ ರಾಜ್ಯದಲ್ಲಿ 7 ಲಕ್ಷ ಕಟ್ಟಡ ಕಾರ್ಮಿಕರ ಮಕ್ಕಳು ಅರ್ಜಿ ಹಾಕಿ 2 ವರ್ಷದಿಂದ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.